ಪೇಂಟ್ಗಳ ವಿಧಗಳು. ಪೇಂಟ್ಗಳ ವಿಧಗಳು ಅಧ್ಯಾಯಕ್ಕೆ ಸುಸ್ವಾಗತ. ಇಲ್ಲಿ ನಾವು ವಿವಿಧ ರೀತಿಯ ಪೇಂಟ್ಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಪೇಂಟ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ಈಗ ನಿಮಗೆ ತಿಳಿದಿದೆ. ವಾಟರ್ ಬೇಸ್ಡ್ ಪೇಂಟ್ಗಳು ಮತ್ತು ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ? ವಾಟರ್ ಬೇಸ್ಡ್ ಪೇಂಟ್ಗಳು ನೀರನ್ನು ಅವುಗಳ ಮುಖ್ಯ ಸಾಲ್ವೆಂಟ್ ಆಗಿ ಬಳಸುತ್ತವೆ. ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳನ್ನು ಮಿನರಲ್ ಟರ್ಪಂಟೈನ್ ಆಯಿಲ್‌ನಂತಹ ದ್ರಾವಕಗಳೊಂದಿಗೆ ತಯಾರಿಸಲಾಗುತ್ತದೆ. ಸರಿ, ವಾಟರ್ ಬೇಸ್ಡ್ ಪೇಂಟ್ಗಳು ವಿವಿಧ ಪ್ರಕಾರಗಳನ್ನು ಹೊಂದಿವೆ. ಅವು ಮುಖ್ಯವಾಗಿ ಎಮಲ್ಷನ್ಗಳು, ಡಿಸ್ಟೆಂಪರ್ ಮತ್ತು ಸ್ಟಿಫ್ ಪೇಂಟ್ಸ್. ಎಮಲ್ಷನ್ಗಳು ಅವುಗಳ ಬಹುಮುಖತೆ ಮತ್ತು ಬಳಕೆದಾರ ಸ್ನೇಹಪರತೆಗೆ ಹೆಸರುವಾಸಿಯಾಗಿದೆ. ಎಮಲ್ಷನ್ಗಳು ವಿವಿಧ ಮೇಲ್ಮೈಗಳಿಗೆ ಅನ್ವಯಿಸಬಹುದು. ಕಲ್ಲಿನ ಗೋಡೆಗಳಂತೆ ಫಾಲ್ ಸೀಲಿಂಗ್ಗಳು, ಸಿಮೆಂಟ್ ಬೋರ್ಡ್ಗಳು ಮತ್ತು ಜಿಪ್ಸಮ್ ಬೋರ್ಡ್ಗಳು. ನಿಮ್ಮ ಆಯ್ಕೆ ಪೇಂಟ್ ಏನೇ ಇರಲಿ, ನೀವು ಅಂಡರ್ಕೋಟ್ ಅನ್ನು ಅನ್ವಯಿಸಬೇಕು. ಇದು ಪೇಂಟ್ ಕೆಲಸಕ್ಕೆ ಅಡಿಪಾಯವಾಗಿದೆ. ಅಂಟಿಕೊಳ್ಳುವಿಕೆಯನ್ನು ಸುಧಾರಿಸಲು ಎಮಲ್ಷನ್ಗಳ ಮೇಲಿನ ಕೋಟ್ನ ಮೊದಲು ವಾಟರ್ ಬೇಸ್ಡ್ ಪ್ರೈಮರ್ಗಳನ್ನು ಅನ್ವಯಿಸಲಾಗುತ್ತದೆ. ಇದು ನಿಮ್ಮ ಪೇಂಟ್ ಕೆಲಸವನ್ನು ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ. ವಾಟರ್ ಬೇಸ್ಡ್ ಸ್ಟಿಫ್ ಪೇಂಟ್ಗಳು ಮತ್ತು ಪುಟ್ಟಿಗಳು ಸಹ ಇವೆ. ಪುಟ್ಟಿ ಮತ್ತೊಂದು ಅಂಡರ್ಕೋಟ್ ತರಹದ ಪ್ರೈಮರ್ ಆಗಿದೆ. ಅದನ್ನು ಮೇಲ್ಮೈಯನ್ನು ನೆಲಸಮಗೊಳಿಸಲು ಬಳಸಲಾಗುತ್ತದೆ. ಇದು ಪುಡಿ ಅಥವಾ ದಪ್ಪ ಪೇಸ್ಟ್ ರೂಪದಲ್ಲಿ ಬರುತ್ತದೆ. ಕೆಲವು ಪೇಂಟ್ಗಳನ್ನು ಟೆಕ್ಸ್ಚರ್ಗಳನ್ನು ರಚಿಸಲು ಬಳಸಲಾಗುತ್ತದೆ. ಇದು ಗೋಡೆಗೆ ವಿಶಿಷ್ಟವಾದ ನೋಟವನ್ನು ನೀಡುತ್ತದೆ. ಈ ಪೇಂಟುಗಳು ವಿವಿಧ ಸ್ಥಿರತೆಗಳಲ್ಲಿ ಬರುತ್ತವೆ. ಕೆಲವು ಗಟ್ಟಿಯಾಗಿರುತ್ತವೆ ಮತ್ತು ಪೇಸ್ಟ್ ರೂಪದಲ್ಲಿರುತ್ತವೆ. ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳು ವಿಭಿನ್ನ ಪ್ರಕಾರಗಳಾಗಿವೆ. ಮುಖ್ಯವಾಗಿ ಎಮಲ್ಷನ್ಗಳು ಮತ್ತು ವುಡ್ ಫಿನಿಶಸ್. ಎಮಲ್ಷನ್ಗಳು ಲೋಹದ ಮೇಲ್ಮೈಗಳು ಮತ್ತು ಇಂಜಿನಿಯರಿಂಗ್ ಮರ ಅಥವಾ ಪ್ಲೈವುಡ್ನಲ್ಲಿ ಅನ್ವಯಿಸಲಾಗುತ್ತದೆ. ನೀವು ಬಾಳಿಕೆ ಹುಡುಕುತ್ತಿದ್ದರೆ ಇವುಗಳ ಗಟ್ಟಿತನ ಮತ್ತು ಕಠಿಣ ಫಿಲ್ಮ್ ಕಾರಣದಿಂದಾಗಿ ಎಮಲ್ಷನ್ಗಳು ನಿಮ್ಮ ಅತ್ಯುತ್ತಮ ಆಯ್ಕೆಯಾಗಿದೆ. ಇದನ್ನು ನಿರ್ವಹಿಸುವುದು ಸುಲಭ. ವುಡ್ ಫಿನಿಶಸ್. ಮರದ ಮೇಲ್ಮೈಗಳ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ವಿಶೇಷ ಲೇಪನಗಳಿವೆ. ಅದು ಮರವನ್ನು ರಕ್ಷಿಸುವುದಲ್ಲದೆ ಅದರ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಅವು ಅಪಾರದರ್ಶಕ ಅಥವಾ ಪಾರದರ್ಶಕ ಅಥವಾ ಸ್ಪಷ್ಟಪೂರ್ಣಗೊಳಿಸುವಿಕೆಗಳು ಆಗಿರುತ್ತವೆ. ಸಾಲ್ವೆಂಟ್ ಬೇಸ್ಡ್ ಪ್ರೈಮರ್ಗಳು. ಕಟ್ಟಡದ ಗೋಡೆಗಳಿಗೆ ಮತ್ತು ವುಡ್ ಫಿನಿಶಿಂಗ್ಗಳು ಮತ್ತು ಎನಾಮಲ್ಗಳನ್ನು ಬಳಸುವಾಗ ಸಾಲ್ವೆಂಟ್ ಬೇಸ್ಡ್ ಪ್ರೈಮರ್ಗಳನ್ನು ಅಂಡರ್ಕೋಟ್ನಂತೆ ಅನ್ವಯಿಸಲಾಗುತ್ತದೆ. ಪೇಂಟ್ ಫಿಲ್ಮ್ನ ಸಮಾನ ಪೂರ್ಣಗೊಳಿಸುವಿಕೆ ಮತ್ತು ಬಾಳಿಕೆಗೆ ಪ್ರೈಮರ್ಗಳು ಅಗತ್ಯವಿದೆ. ಈಗ ಹೇಳಿ, ವಾಟರ್ ಬೇಸ್ಡ್ ಪೇಂಟ್ಗಳು ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳಿಗಿಂತ ಹೇಗೆ ಭಿನ್ನವಾಗಿದೆ? ವಾಟರ್ ಬೇಸ್ಡ್ ಪೇಂಟ್ಗಳು ಪರಿಸರ ಸ್ನೇಹಿಯಾಗಿವೆ. ಇವು ಆರೋಗ್ಯಕ್ಕೆ ಕಡಿಮೆ ಹಾನಿಕರ. ಖಂಡಿತವಾಗಿ, ವಾಟರ್ ಬೇಸ್ಡ್ ಪೇಂಟ್ಗಳು ಕಡಿಮೆ ವಿಒಸಿ ಹೊಂದಿರುತ್ತವೆ. ಇವುಗಳು ಗ್ರಾಹಕರಿಗೆ ಮತ್ತು ಅದನ್ನು ಅನ್ವಯಿಸುವವರಿಗೆ ಸುರಕ್ಷಿತವಾಗಿದೆ. ಪೇಂಟಿಂಗ್ ಮಾಡುವಾಗ ಕಟುವಾದ ವಾಸನೆಯನ್ನು ನೀವು ಗಮನಿಸಿದ್ದೀರಾ? ಇದು ಹೆಚ್ಚಾಗಿ ಸಾಲ್ವೆಂಟ್ ಬೇಸ್ಡ್ ಪೇಂಟ್ ಆಗಿದ್ದು, ಅದು ದುರ್ಬಲಗೊಳಿಸಿದ ಮಿನರಲ್ ಟರ್ಪಂಟೈನ್ ಎಣ್ಣೆಯಿಂದ ಅದರ ವಾಸನೆಯನ್ನು ಪಡೆಯುತ್ತದೆ. ಮತ್ತೊಂದೆಡೆ ವಾಟರ್ ಬೇಸ್ಡ್ ಪೇಂಟ್ಗಳು ಕಡಿಮೆ ವಾಸನೆಯನ್ನು ಹೊಂದಿರುತ್ತವೆ, ಏಕೆಂದರೆ ಇವುಗಳನ್ನು ನೀರಿನಿಂದ ದುರ್ಬಲಗೊಳಿಸಲಾಗುತ್ತದೆ. ವಾಟರ್ ಬೇಸ್ಡ್ ಪೇಂಟ್ಗಳು 4 ರಿಂದ 6 ಗಂಟೆಗಳಲ್ಲಿ ತುಲನಾತ್ಮಕವಾಗಿ ತ್ವರಿತವಾಗಿ ಒಣಗುತ್ತವೆ. ಇದು ವೇಗವಾಗಿ ಯೋಜನೆಯನ್ನು ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳು ಒಣಗಲು ಸುಮಾರು 8 ರಿಂದ 12 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ವಾಟರ್ ಬೇಸ್ಡ್ ಪೇಂಟ್ಗಳು ಹೆಚ್ಚು ಪರಿಸರ ಸ್ನೇಹಿಯಾಗಿದ್ದರೆ, ಅವು ಕಡಿಮೆ ವಾಸನೆಯನ್ನು ಹೊಂದಿದ್ದರೆ ಮತ್ತು ವೇಗವಾಗಿ ಒಣಗಿಸುವ ಸಮಯವನ್ನು ಹೊಂದಿದ್ದರೆ, ನಾವು ಇನ್ನೂ ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳನ್ನು ಏಕೆ ಹೊಂದಿದ್ದೇವೆ? ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳು ಸಾಮಾನ್ಯವಾಗಿ ಗಟ್ಟಿಯಾದ ಮತ್ತು ಕಠಿಣವಾದ ಫಿಲ್ಮ್ ಅನ್ನು ಹೊಂದಿರುತ್ತವೆ. ಇದು ಅವುಗಳನ್ನು ಸ್ವಚ್ಛವಾಗಿ ಮತ್ತು ಜನರು ಹೆಚ್ಚು ಇರುವ ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಆಸ್ಪತ್ರೆಗಳು ಮತ್ತು ಶಾಲೆಗಳಂತಹ ಹೆಚ್ಚು ಜನರು ಇರುವ ಪ್ರದೇಶಗಳಲ್ಲಿ 4 ಅಡಿ ಎತ್ತರಕ್ಕೆ ಚಿತ್ರಿಸಿದ ಗೋಡೆಗಳು ಹೊಳೆಯುವ ಮುಕ್ತಾಯದೊಂದಿಗೆ ಇರುವುದನ್ನು ನೀವು ಗಮನಿಸಬಹುದು. ಆದಾಗ್ಯೂ ಈ ದಿನಗಳಲ್ಲಿ ಅಡ್ವಾನ್ಸ್ಡ್ ಪೇಂಟ್ ಟೆಕ್ನಾಲಜಿಯೊಂದಿಗೆ ಕೆಲವು ವಾಟರ್ ಬೇಸ್ಡ್ ಪೇಂಟ್ಗಳನ್ನು ಸಹ ಸಾಲ್ವೆಂಟ್ ಬೇಸ್ಡ್ ಪೇಂಟ್ಗಳಂತೆ ತೊಳೆದು ಸ್ವಚ್ಛಗೊಳಿಸಬಹುದು. ಈ ತಿಳುವಳಿಕೆಯು ನನ್ನ ಗ್ರಾಹಕರಿಗೆ ಉತ್ತಮ ಮಾರ್ಗದರ್ಶನ ನೀಡಲು ನನಗೆ ಸಹಾಯ ಮಾಡುತ್ತದೆ.